ನೋಡಿ ಸ್ನೇಹಿತರೆ, ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಬಿರ್ನಾಳ್ ಹಾರುಗೇರಿ ರೋಡ್ ರಸ್ತೆ 1 ಕಿಲೋಮೀಟರ್ ರೋಡ್ ರಸ್ತೆ 1 ಕೋಟಿ ರೂಪಾಯಿಗಳ ಅನುದಾನ MLA ಅವರ ಫಂಡಲ್ಲಿ, ಸನ್ಮಾನ್ಯ ಶ್ರೀ ದುರ್ಯೋಧನ ಐಹೊಳೆ ಅವರ ಸಾಹೇಬರ ಫಂಡಲ್ಲಿ ಈ ಒಂದು ಅನುದಾನ PWD ಇಲಾಖೆಯಿಂದ ನಿರ್ಮಾಣ ಆಗುತ್ತಿದ್ದು, ನಿರ್ಮಾಣ ಯಾವ ರೀತಿ ಆಗುತ್ತೆ ಅಂದರೆ, ಕೆಲಸ ಕಾಮಗಾರಿ ಆಗೋಕ್ಕಿಂತ ಮುಂಚೆನೇ 53,34,476 ರೂಪಾಯಿ ಬಿಲ್ಗಳನ್ನು ಪೇ ಮಾಡಿರ್ತಾರೆ. ಸಂದಾಯ ಮಾಡಿ ಈ ಒಂದು ಕಾಮಗಾರಿಗೆ ಯಾವ ರೀತಿ ಅಂದರೆ, ನಾವು ಹೋರಾಟಗಾರರು ಕಚೇರಿಗೆ ಹೋಗಿ ಇಂಟಿಮೇಷನ್ ಕಾಪಿ ತಂದು ಪ್ರಶ್ನೆ ಮಾಡಿದಾಗ ಈ ಕಾಮಗಾರಿ ಕ್ಲಿಯರ್ ಆಗಿರಲಿಲ್ಲ. ಇವತ್ತೆಷ್ಟು ಡೇಟು? 4/5/2026. ಇದು ಬಿಲ್ಲು 1 ತಿಂಗಳ ಹಿಂದೆ ಬಿಲ್ ಆಗಿರೋದು. 1 ತಿಂಗಳ ಹಿಂದೆ ಬಿಲ್ಲು ಯಾವ ಆಧಾರದ ಮೇಲೆ ಮಾಡಿದಿರಿ ನೀವು? PWD ಇಲಾಖೆ ಅಧಿಕಾರಿಯಾದಂಥ ಮನು ಒಡ್ಡರವರೇ, ನಿಮ್ಗೇನಾದ್ರು ಕಾಂಟ್ರಾಕ್ಟರು ಸಂಬಂಧಿನ, ಇಲ್ಲ ನಿಮ್ಮ ರಿಲೇಷನ್, ಇಲ್ಲ ನಿಮ್ಮ ಅಳಿನ, ಯಾರಾಗಬೇಕು ಅವರು? ನೀವು ಯಾಕೆ ಬಿಲ್ ಪೇ ಮಾಡಿದ್ರಿ? 75% ನೀವು ಯಾವ ಆಧಾರದ ಮೇಲೆ ನೀವು ಬಿಲ್ ಮಾಡಿದ್ರಿ? ಓಕೆ, ಆಯ್ತು, ಬಿಲ್ ಮಾಡಿದ್ರಿ. ಕಾಮಗಾರಿ ಆಗದೆ ನೀವು ಯಾಕೆ ನೀವು MB ಬರೆದ್ರಿ? ಕಾಮಗಾರಿ ಆಗದೆ ನೀವು ಯಾಕೆ MB ಬರೆದ್ರಿ? ಶ್ರೀಧರ್ ಸಾಹೇಬ್ರೆ, ನಿಮ್ಮ ರಾಜಕೀಯ, ನಿಮ್ಮ ಒಂದು ಇಚ್ಛಾಶಕ್ತಿ, ನಿಮ್ಮ ಕಚೇರಿಯಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥ ವ್ಯವಹಾರ, ಈ ಕಾಮಗಾರಿಯಲ್ಲಿರ್ತಕ್ಕಂಥ ಸೆಕ್ಷನ್ ಆಫೀಸರ್ ಆಗಿರ್ಬೋದು, ನೀವು ನನ್ನ 1 ವಾರದಿಂದ ನಿಮಗೆ ನನ್ನ ಫೋನಲ್ಲಿ ನನ್ನ ಕಾಲ್ ರೆಕಾರ್ಡ್ ಸಮೇತ ಇದೆ, ನಿಮ್ಮ ಫೋನಲ್ಲಿ ಕಾಂಟ್ಯಾಕ್ಟ್ ಇದ್ದೀನಿ. ನೀವು ಇಲ್ಲಿ ಬರ್ತೀನಿ, ನಾನು ಚೆಕ್ ಮಾಡ್ತೀನಿ, ಅಳತೆ ಮಾಡಿಕೊಡ್ತೀನಿ, QC ಅವ್ರನ್ನ ಕರ್ಸ್ತೀನಿ, ಕ್ವಾಲಿಟಿ ಬೋರ್ಡ್ ಅವ್ರನ್ನ ಕರ್ಸ್ತೀನಿ, ಎಲ್ಲ ಕರ್ಸ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿನವರೆಗೂ 21ನೇ ತಾರೀಕು 4ನೇ ತಿಂಗಳು 2026 ಇಲ್ಲಿವರೆಗೂ ಕಾಂಟ್ರಾಕ್ಟರ್ ಆಗಲಿ, ಅಧಿಕಾರಿ ಆಗಲಿ ಯಾರು ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ, ಇವರು ಕರ್ತವ್ಯ ಲೋಪ ಎಸಗಿದ್ದಾರೆ. ಏನ್ ಕರ್ತವ್ಯ ಲೋಪ ಅಂತ ಕೇಳ್ತೀರಾ? ಕರ್ತವ್ಯ ಲೋಪ ಅಂದ್ರೆ ಕಾಮಗಾರಿ ಮಾಡಿದ್ರೆ ಫಸ್ಟ್ ಬಿಲ್ ಪೇ ಮಾಡೋದು. ಆ ರೀತಿ ನೇಮಗಳು ಉಲ್ಲಂಘನೆ ಮಾಡಬಾರ್ದು. ಸರ್ಕಾರಿ ಅಧಿಕಾರಿಗಳು, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಏನು ಇಲ್ಲ. ಇದ್ರೆ ನೀವು ಈ ರೀತಿ ಬಿಲ್ ಬರಿತಾ ಇರಲಿಲ್ಲ. ಇವಾಗ ನಾನು ಫೋನ್ ಮಾಡಿದ್ರೆ, ನೋಡಿ ಕೆಲಸ ಮಾಡ್ತಾ ಇದ್ರೆ ನನಗೆ ನೀವು ಬಂದು ಅಳತೆ ಮಾಡಿಕೊಡಿ, ಯಾವ ಆಧಾರದ ಮೇಲೆ ನೀವು ಬಿಲ್ ಮಾಡಿದ್ರಿ, ಇವಾಗ ಯಾಕೆ ಕೆಲಸ ಮಾಡ್ತಾ ಇದ್ರಿ ನಾವು ಪ್ರಶ್ನೆ ಮಾಡ್ದ ಅಂತ ಕೇಳಿದಾಗ ಇವಾಗ ಏನ್ ಹೇಳ್ತಾರ ಅಂದ್ರೆ, ಇಲ್ಲ ಅದು ಕರೆಕ್ಷನ್ ಅವ್ರೆ. ಕರೆಕ್ಷನ್ ಏನಪ್ಪ ಇದು? ನೀನು ರೋಡೇ ಹಾಕಿಲ್ಲ, ನೀನು 6 ಇಂಚ್ ರೋಡ್ ಹಾಕಿಲ್ಲ, ನೀನು ಹಾಕಿರೋದು 4 ಇಂಚು. ಇವಾಗ ಪ್ರಶ್ನೆ ಮಾಡ್ತಾರೆ, 6 ಇಂಚ್ ಹಾಕ್ತೀಯ ನೀನು? ಬಿಲ್ ಬರ್ದಾದ ಮೇಲೆ ನೀನ್ ಕೆಲಸ ಹೆಂಗ್ ಮಾಡಿಸ್ತೀಯ? ನೀನು MB ಹೆಂಗ್ ಬರ್ದೆ ನೀನು? ಶ್ರೀಧರ್ ಅವರೇ, ರಾಜಕೀಯದಲ್ಲಿ ನಿಮ್ಮ MLA ಇರ್ಬೋದು, ಆಯ್ತಾ? ನಾನ್ ಕೇಳ್ತಾ ಇರೋದು ಇಷ್ಟೇ, ನೀನ್ ಸರ್ಕಾರಿ ಅಧಿಕಾರಿಗೆ ನೀನ್ ಕೆಲಸ ಮಾಡ್ಬೇಕು. ಹೋಗ್ಲಿ, ಸಾರ್ವಜನಿಕರು ಪ್ರಶ್ನೆ ಮಾಡಿದಾಗ ನೀನು ಸ್ಪಾಟ್ ಬರಬೇಕು. ಹೋಗ್ಲಿ, ಇವತ್ತು ಕೆಲಸ ನಡೀತಾ ಇದೆಯಾ? ಬೆಳಗ್ಗೆ ಎಲ್ಲಿದ್ಯಾ ನೀನು? ಸೆಕ್ಷನ್ ಆಫೀಸ್ ಆಗ್ಲಿ, EW ಆಗ್ಲಿ, ಇಲ್ಲಿದ ಹೋಗ್ಲಿ. ನಾನೇನ್ ಮಾಡಿದೆ ಗೊತ್ತಾ? ಸಾರ್ವಜನಿಕರು ಪೋಲ್ ಹಣ ಪೋಲಾಗಿ ಬರ್ತದೆ. ನಾನೇನ್ ಮಾಡಿದೆ ಅಂದ್ರೆ, W ಅವರೇ, ಗಿರೀಶ್ ಕುಮಾರ್ ದೇಸಾಯಿ ಅವರೇ, ನಿಮಗೆ ನಾನು ಹಲವು ಬಾರಿ ಕಾಲ್ ಮಾಡಿದ್ರು ನೀವು ಸರ್ಕಾರಿ ಅಧಿಕಾರಿಗಳ ಪರವಾಗಿ ನೀವು ವಕಾಲತ್ತು ವಹಿಸ್ಕೊಂಡು ಮಾತಾಡಿದ್ದೀರಾ. ನೀವು ಯಾವುದೇ ಕಾರಣಕ್ಕೂ ಈ ರೀತಿ ಕಟ್ಟಡ ಕಾಮಗಾರಿ ಏನಾನ ಆದ್ರೆ ನೀವೇ ಅಮಾನ ತಗಬೇಕು. ಇದಕ್ಕೆಲ್ಲ ಕಾರಣ ಅಂದ್ರೆ ಗಿರೀಶ್ ಕುಮಾರ್ ದೇಸಾಯಿ ಅವರೇ, PWD ಚಿಕ್ಕೋಡಿ ಅಧಿಕಾರಿ ಕಾರಣ ಇದಕ್ಕೆ, PWD ಮನು ಒಡ್ಡರೆ ಕಾರಣ ಇದಕ್ಕೆ, AE ಆದಂತ ಶ್ರೀಧರ್ ಅವರೇ ಕಾರಣ ಇದಕ್ಕೆ. ಇದೇನು ನನ್ನ ಕಳಪೆ ಕಾಮಗಾರಿ ಇವತ್ತು ಇಲ್ಲೇ ನಿಲ್ಲಿಲ್ಲ ಅಂದ್ರೆ, ತನಿಖೆಯಾಗಿ ನೀವೇನ ಶ್ರೀಧರ್ ಅವ್ರನ್ನು ಮನು ಒಡ್ಡರ್ ಅವ್ರನ್ನ ಅಮಾನತ್ ಮಾಡಿಲ್ಲ ಅಂದ್ರೆ, ಗಿರೀಶ್ ದೇಸಾಯಿ ಅವರೇ ನೀವು ಇದರಲ್ಲಿ ಪಾಲ್ದಾರರು, ನೀವು ಇದರಲ್ಲಿ ಕಮಿಷನ್ ತಗೊಂಡಿದ್ರೆ ನೇರವಾಗಿ ಆರೋಪ ಮಾಡ್ತೀನಿ. ನಾನು ಹೇಳ್ತಾ ಇರ್ತೇನೆ, ಕಾಮಗಾರಿ ಆಗದೆ ನೀವು ಯಾವ ರೀತಿ ನೀವು ಸಂದಾಯ ಮಾಡಿದ್ರಿ, MB ಹೆಂಗ್ ಬರದ್ರಿ, ನೀವು ಈ ಕಾಮಗಾರಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರ್ತಕ್ಕಂಥ ಕೇದಾರೆ ಅವರೇ ನಿಮ್ ಗಮನಕ್ಕಿಲ್ವಾ ಇದು? MLA ಅವರೇ ನಿಮ್ ಗಮನಕ್ಕಿಲ್ವಾ ಇದು? MP ಅವರೇ ನಿಮ್ ಗಮನಕ್ಕಿಲ್ವಾ ಇದು? ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರೇ ನಿಮ್ ಗಮನಕ್ಕಿಲ್ವಾ? ನಿಮ್ಮ ಇಲಾಖೆ ಮಾಡಿದ ಕಾಮಗಾರಿ ನಾವು ಇಲಾಖೆ ಅಧಿಕಾರಿಗಳು ಫೋನ್ ಮಾಡಿದ್ರೆ ನೀವು ಬರಲ್ಲ ಅಂದ್ರೆ ನೀವು ತಪ್ಪು ಮಾಡಿದೀರ ಅಂತ ಅರ್ಥ. ನೀವು ತಪ್ಪು ಮಾಡ್ಲಿಕ್ಕೆ ಇಲ್ಲಿ ಬಂದಿಲ್ಲ, ನೀವು ಈ ತಪ್ಪನ್ನ ಮುಚ್ಚಾಕಬೇಕು, ಹೋರಾಟಗಾರ ಪ್ರಶ್ನೆ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಗುತ್ತಿಗೆದಾರನ ಮುಂದೆ ಬಿಟ್ಟು ಕಾಮಗಾರಿ ಮಾಡ್ತಾ ಇದ್ರಿ ಅಂದ್ರೆ ನೀವೆಷ್ಟು ಅವ್ಯವಹಾರ ಮಾಡಿರ್ಬೇಕು. ಇದು ಒಂದೇ ಅಲ್ಲ, ಇಡೀ ಇಲಾಖೆ PWD ಇಲಾಖೆ ಸಂಬಂಧಪಟ್ಟಂಗೆ ಮನೋಹರ್ ಅವರು, ಶ್ರೀಧರ್ ಅವರು ಮಾಡಿರ್ತಕ್ಕಂಥ ಎಲ್ಲಾ ಕಾಮಗಾರಿಗಳು ಅಕ್ರಮ ತನಿಖೆ ಆಗ್ಬೇಕು, ಅಕ್ರಮ ತನಿಖೆಯಾಗಿ ಬಯಲಿಗೆ ಬರಬೇಕು. ಇದು ನನ್ನ ಆಗ್ರಹ ಇದೆ. ಈ ಒಂದು ರೋಡನ್ನ ಈ ಒಂದು ತನಿಖೆ ಆಗೋವರೆಗೂ ಯಾವುದೇ ರೀತಿಯ ಕಾಮಗಾರಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ
ಗ್ರಾಮಸ್ಥರದ ಎಲ್ಲರ ವತಿಯಿಂದ ನಮ್ಮದು ಆಕ್ಷೇಪ ಇದೆ, ನಮ್ಮದು ತಕರಾರಿದೆ. ಆಯಿತಾ?